ಹಾಯ್ ಆಲ್ ವೆಲ್ಕಮ್ ಬ್ಯಾಕ್. ಸೊ ಆಲ್ರೆಡಿ ನೀವೆಲ್ಲರೂ ಕೂಡ ತಮ್ಮನೇಲಿ ನೋಡಿರ್ತೀರಾ, ನಾನು ಏನೋ ಒಂದು ವಿಷಯನ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿ. ಸುಮಾ ಗೌಡ್ರು ಮನೆ ಅಂದರೆ ಫೇಮಸ್ ಯೂಟ್ಯೂಬರ್ ಸ್ವಾತಿ ಗೌಡ ಇದ್ದಾರಲ್ವಾ, ಅವರ ಅಮ್ಮ ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನೋದು ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ, ಅವರ ಒಂದು ವಿಡಿಯೋಸ್ಗಳನ್ನು ಸ್ವಾತಿಯವರ ವಿಡಿಯೋಸ್ಗಳನ್ನು ನೋಡಿಕೊಂಡು ಮೋಟಿವೇಶನ್ ಆಗಿ ನಾನು ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋವಂಥದ್ದು. ಸೊ ತುಂಬ ಜನ ಯೂಟ್ಯೂಬರ್ಸ್ ಇದ್ದಾರೆ ನನಗೆ ಮೋಟಿವೇಶನ್ ಆಗಿ, ಬಟ್ ಅದರಲ್ಲಿ ಸ್ವಾತಿ ಗೌಡ ಕೂಡ ಒಬ್ಬರು. ಸೊ ಅವರ ಒಂದು ವಿಡಿಯೋಸಿಗೆ ತುಂಬಾ ಕನೆಕ್ಟ್ ಆಗಿದೆ. ಅವರ ವಿಡಿಯೋಸ್ಗಳನ್ನ ಕಂಟಿನ್ಯೂಸ್ ಆಗಿ ನೋಡ್ತೀನಿ, ಇವಾಗಲೂ ಕೂಡ ನೋಡ್ತೀನಿ. ಹಾಗೆ ಅವರ ಅಮ್ಮನೂ ಕೂಡ ತುಂಬ ವರ್ಷಗಳಿಂದ ನಾನು ನೋಡ್ಕೊಂಡು ಬಂದಿದ್ದೀನಿ. ಸೊ ಒಂದು ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ಬೋದು. ಸೊ ಇವಾಗ ಅವರು ನಮ್ಮ ಜೊತೆಗಿಲ್ಲ ಅಂತ ಕೇಳಿದರೆ ನಿಜವಾಗ್ಲೂ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ, ಮತ್ತು ಅವ್ರು ಇಲ್ಲ ಅಂತ ಅಂದ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನಾನು ಅವ್ರು ಇಲ್ಲ ಅಂತ ಹೇಳಿ ನಿನ್ನೆ ಒಂದು ಯೂಟ್ಯೂಬಲ್ಲಿ ನೋಡಿ ಆಮೇಲೆ ಹೋಗಿ ಅವರು ಒಂದು 2-3 ವಿಡಿಯೋಸ್ಗಳನ್ನು ಕೂಡ ನೋಡಿದೆ. ಎಷ್ಟು ಒಳ್ಳೆ ಲೇಡಿ ಅಂತ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. 2 ಮಂತ್ಸ್ ಬ್ಯಾಕ್ ಅಂದರೆ ಜನವರಿನಲ್ಲಿ ಅವರು ಹೇಳಿದರು ಕ್ಯಾನ್ಸರ್ ಆಗಿದೆ ಅಂತ ಹೇಳಿ. ಪಾಪ ತುಂಬಾ ಫೀಲ್ ಮಾಡ್ಕೊಂಡಿದ್ರು, ತುಂಬಾ ಹತ್ತಿದ್ರು, ಈ ಥರ ಆಯ್ತಲ್ಲ ಅಂತ ಹೇಳಿ. ನಿಜವಾಗ್ಲೂ ಅದರಿಂದ ಅವಾಗಲೇ ಆ ಮ್ಯಾಟರ್ ಕೇಳಿದಾಗ್ಲೇ ತುಂಬ ಬೇಜಾರಾಗಿತ್ತು. ಏನಪ್ಪ ಇದು ಒಳ್ಳೆಯವ್ರಿಗೆ ಈ ಥರ ಆಗತ್ತಾ ಅಂತ ಹೇಳಿ. ನಿಜವಾಗ್ಲೂ ಎಷ್ಟು ಒಳ್ಳೆಯ ಲೇಡಿ ಅಂತ ಅಂದರೆ ತುಂಬ ಒಳ್ಳೆಯವರು. ಒಂದೊಂದು ಸತಿ ಸ್ವಾತಿ ಏನಾದರೂ ಡಿಮೋಟಿವೇಟ್ ಆದಾಗ ಎಷ್ಟೋ ಸತಿ ಅವರಿಗೆ ಎಲ್ಲ ಚೆನ್ನಾಗಿ ಮೋಟಿವೇಟ್ ಮಾಡ್ತಾ ಇದ್ರು. ಹಂಗೇನಿರಲ್ಲ, ಚೆನ್ನಾಗಿ ಮಾಡ್ಕೊಂಡು ಹೋಗು, ಬ್ಯಾಡ್ ಕಮೆಂಟ್ಸ್ ಎಲ್ಲ ಬಂದಾಗ ಎಷ್ಟು ಚೆನ್ನಾಗಿ ಮೋಟಿವೇಟ್ ಮಾಡ್ತಾ ಇದ್ರು. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಸ್ವಾತಿ, ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ಯಾ, ಚೆನ್ನಾಗಿ ಮಾಡ್ಕೊಂಡು ಹೋಗು ಅಂತ ಹೇಳಿ. ಅದನ್ನೆಲ್ಲ ನೋಡಿದಾಗ, ಅವರ ವಿಡಿಯೋಸ್ಗಳೆಲ್ಲ ನೋಡಿದಾಗ ನಿಜವಾಗ್ಲೂ ಎಷ್ಟು ಒಳ್ಳೆ ಲೇಡಿ ಅಂತ ಅಂದರೆ, ಅವರಿಲ್ಲ ಅನ್ನೋದು ನಿಜವಾಗ್ಲೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಬೇಜಾರಾಗ್ತಾ ಇದೆ. ಸೊ ನಿನ್ನೆ ನಾನು ಆ್ಯಕ್ಚುಲಿ ಮಾರ್ನಿಂಗಿಂದ ಸಂಜೆವರೆಗೂ ಯೂಟ್ಯೂಬಲ್ಲಿ ನೋಡಿರಲಿಲ್ಲ, ಯೂಟ್ಯೂಬ್ ಆನ್ ಮಾಡಿರಲಿಲ್ಲ. ಸೊ ಹಂಗಾಗಿ ನನಗೆ ಯಾವುದೇ ರೀತಿ ಮ್ಯಾಟರ್ ಗೊತ್ತಾಗಿರಲಿಲ್ಲ. ಸೊ ನಿನ್ನೆ ಸಾಯಂಕಾಲ ನಾನು ನೋಡಿದಾಗ ನಿಜವಾಗ್ಲೂ ಎಷ್ಟು ಶಾಕ್ ಆಯಿತು ಅಂತ ಅಂದರೆ, ಒಂಥರ ಫೋಟೋ ನೋಡಿದ ತಕ್ಷಣವೇ ಕಣ್ಣಲ್ಲಿ ನೀರು ಬಂದುಬಿಡ್ತು. ತುಂಬಾ ಫೀಲ್ ಆಯಿತು. ಆ್ಯಕ್ಚುಲಿ ಅವ್ರು ನಮ್ಮ ಫ್ಯಾಮಿಲಿ ಅಲ್ಲ ಅಂದ್ರೂ ಕೂಡ ಏನೋ ಒಂದು ಯೂಟ್ಯೂಬಲ್ಲಿ ಕನೆಕ್ಟ್ ಆಗಿರ್ತೀವಿ. ಅವರ ವಿಡಿಯೋಸ್ ನೋಡ್ತಾ ನೋಡ್ತಾ ಅವರ ಒಂದು ವಿಡಿಯೋಸಿಗೆ ಕನೆಕ್ಟ್ ಆಗಿಬಿಟ್ಟಿರ್ತೀವಿ. ಏನೋ ಯೂಟ್ಯೂಬರ್ಸ್ ಅಂದರೆ ನಾವೆಲ್ಲ ಯೂಟ್ಯೂಬರ್ಸ್ ಅಲ್ವಾ. ಸೊ ಎಲ್ಲರೂ ಒಂದೇ, ನಾವು ಎಲ್ಲ ಒಂದೇ ಫ್ಯಾಮಿಲಿ ಅನ್ನೋ ರೀತಿನಲ್ಲಿ ಕನೆಕ್ಟ್ ಆಗಿರ್ತೀವಿ. ಸೊ ಆ ಮ್ಯಾಟರ್ ಕೇಳಿದಾಗ ತುಂಬಾ ಬೇಜಾರಾಯಿತು ನನಗೆ. ಎಷ್ಟು ಶಾಕ್ ಅಂತ ಅಂದರೆ ಊಟ ಮಾಡೋದಕ್ಕೂ ಕೂಡ ಮನಸ್ಸಾಗಲಿಲ್ಲ, ಅಷ್ಟು ಥರ ಫೀಲ್ ಆಗಿಬಿಡ್ತು. ಅವ್ರಿಗೆ ಕ್ಯಾನ್ಸರ್ ಅಂತ ಗೊತ್ತಾದಾಗ್ಲೇ ನನಗೆ ಒಂಥರ ತುಂಬ ಬೇಜಾರಾಗಿಬಿಟ್ಟಿತ್ತು. ನಾನು ಪೂಜೆ ಮಾಡೋವಾಗೆಲ್ಲ ಅನ್ಕೊತಾ ಇದ್ದೆ, ಪಾಪ ಬೇಗ ಹುಷಾರಾಗಲಿ ಅವರು ಅಂತ ಹೇಳಿ. ಬಟ್ ಬೇಗ ಹುಷಾರಾಗ್ತಾರೆ, ಅವ್ರ ಕ್ಯೂರ್ ಆಗ್ತಾರೆ ಅಂತ ಹೇಳಿ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಈ ಥರ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಬೇಜಾರಾಗುತ್ತೆ. ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹೇಳಿ ಬೇಡ್ಕೊತೀನಿ. ಸೊ ಈ ವಿಡಿಯೋ ಮಾಡಬಾರ್ದು ಅಂತ ಹೇಳಿ ಅಂದ್ಕೊಂಡೆ, ಬಟ್ ಆದರೂ ಕೂಡ ನನಗೆ ಮಾಡಬೇಕು, ಸ್ವಲ್ಪ ಮಾತಾಡಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ ಹೇಳಿ ಅನ್ನಿಸ್ತು. ಸೊ ಹಾಗಾಗಿ ವಿಡಿಯೋಸ್ ಈ ಥರ ಮಾಡಿದರೆ ಎಲ್ಲಿ ವ್ಯೂಸಿಗೋಸ್ಕರ ಮಾಡ್ತಾರೇನೋ ಅನ್ನೋ ರೀತಿನಲ್ಲಿ ಅನ್ಕೊತಾರೆ ಅಂತ ಹೇಳಿ ಅನ್ನಿಸ್ತು ಫಸ್ಟಿಗೆ ನಾನು. ಸೊ ಹಂಗಾಗಿ ನಿನ್ನೆ ಸಂಜೆ ಗೊತ್ತಾದಾಗ್ಲೇ ನಾನು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಬೇಡ ಅಂತ ಅನಿಸ್ತು. ಬಟ್ ಇವತ್ತು ನನಗೆ ಮಾಡಿ ಮಾತಾಡೋಣ, ಶೇರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇವತ್ತು ವ್ಲಾಗ್ ಮುಂದೆ ಕೂತ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಸ್ವಾತಿಗೆ ಮತ್ತು ಅವ್ರ ತಮ್ಮಂಗೆ. ಈ ಒಂದು ಏನಂತಾರೆ, ಈ ಒಂದು ವಿಷಯನ ದೇವರು ಏನು ಹೇಳಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಿಲ್ಲ. ಸೊ ಈ ಒಂದು ನೋವನ್ನು ಬರ್ಸೋವಂಥ ಶಕ್ತಿ ಕೊಡಲಿ, ಈ ಒಂದು ನೋವನ್ನು ಫೇಸ್ ಮಾಡೋವಂಥ ಶಕ್ತಿ ಕೊಡಲಿ ಅಂತ ಹೇಳಿ ಕೇಳ್ಕೊತೀನಿ. ಬಟ್ ಸುಹಾಸ್ ಅವರ ವೈಫ್ ಕೂಡ ಪ್ರೆಗ್ನೆಂಟ್ ಇದ್ದಾರೆ ಈ ಟೈಮಲ್ಲಿ. ಪಾಪ ಅವರಿಗೂ ಕೂಡ ಈ ಒಂದು ಮ್ಯಾಟರ್ ತುಂಬಾ ಶಾಕ್ ಆಗಿರುತ್ತೆ ಅಂತ ಹೇಳಿ ಅನ್ನಿಸ್ತು. ಅವರೆಲ್ಲರಿಗೂ ಕೂಡ ಈ ಒಂದು ಸಿಚುವೇಶನ್ನ ಫೇಸ್ ಮಾಡುವಂತಹ ಶಕ್ತಿ ಆ ದೇವರು ಕೊಡಲಿ. ಸೊ ಒಂದೊಂದ್ಸತಿ ಅನ್ಸುತ್ತೆ, ಸೊ ಒಳ್ಳೆಯವರಿಗೆ ಈ ಥರ ಆಗುತ್ತಾ ಅಂತ ಹೇಳಿ. ಬಿಕಾಸ್ ಎಷ್ಟು ಈ ಕ್ಯಾನ್ಸರ್ ಅಂತ ಅನ್ನೋದು ನಿಜವಾಗ್ಲೂ ಎಷ್ಟು ಒಂದು ಇವಾಗ ಎಲ್ಲ ಕಡೆಗೂ ಕೂಡ ಸ್ಪ್ರೆಡ್ ಆಗ್ತಿದೆ ಅಂದರೆ
ನಾವು ಎಷ್ಟೇ ಹೆಲ್ದಿಯಾಗಿರುವಂತಹ ಫುಡ್ ತಿನ್ನಲಿ, ಹೆಲ್ದಿಯಾಗಿ ನಾವು ನಮ್ಮ ಬಾಡಿನ ಮೇಂಟೈನ್ ಮಾಡಿದರೂ ಕೂಡ ಸಿಕ್ಕಾಪಟ್ಟೆ ಸ್ಪ್ರೆಡ್ ಆಗ್ತಾ ಇದೆ. ಸ್ಪ್ರೆಡ್ ಆಗಲ್ಲ, ಕ್ಯಾನ್ಸರ್ ಅನ್ನೋದು ಸ್ಪ್ರೆಡ್ ಆಗಲ್ಲ. ಸೊ ಬಟ್ ಆದ್ರೂ ಕೂಡ ತುಂಬ ಜನರಿಗೆ ಅದು ಇವಾಗ ಕಾಣಿಸ್ಕೊತಾ ಇದೆ ಆ್ಯಕ್ಚುಲಿ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಕ್ಯಾನ್ಸರ್ ಅಂತ ಹೇಳಿ. ಸೊ ವಿಡಿಯೋಸ್ಗಳಲ್ಲೆಲ್ಲ ತುಂಬ ನೋಡಿದ್ದೀನಿ ನಾನು, ಚಿಕ್ಕ ಮಕ್ಕಳಿಗೆ ಕ್ಯಾನ್ಸರ್ ಆಗಿ ತೀರ್ಕೊಂಡಿರೋದು. ಸೊ ಅದು ಗೊತ್ತಾಗದೆ ಆಲ್ರೆಡಿ ನಮಗೆ 4th ಸ್ಟೇಜ್ ಇದ್ದಾಗಲೇ ಗೊತ್ತಾಗೋದು ಕ್ಯಾನ್ಸರ್ ಅಂತ ಹೇಳಿ. ಆ್ಯಕ್ಚುಲಿ ಫಸ್ಟ್ ಸ್ಟೇಜ್ ಇದ್ದಾಗ ಗೊತ್ತಾದರೆ ಹೇಗೋ ಒಂದು ಮಾಡಿ ಕ್ಯೂರ್ ಮಾಡ್ಕೋಬೋದು. ಸೊ ಬಟ್ 4th ಸ್ಟೇಜಲ್ಲಿ ಗೊತ್ತಾದಾಗ ಏನೂ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ಡಾಕ್ಟರ್ಸಿಗೂ ಕೂಡ ಅದು ಒಂದು ಟಾಸ್ಕ್ ಆಗಿರುತ್ತೆ ಕ್ಯೂರ್ ಮಾಡೋದು. ಬಟ್ 4th ಸ್ಟೇಜಲ್ಲಿ ಇದ್ದಾಗ ನಮ್ಮ ಬಾಡಿನೂ ಕೂಡ ಸಪೋರ್ಟ್ ಮಾಡೋದಿಲ್ಲ ಒಂದು ಮೆಡಿಸನ್ನಿಗೆ. ಸೊ ನಿಜವಾಗ್ಲೂ ಮುಂಚೆನೇ ನಾವು ಬಾಡಿ ಚೆಕಪ್ನ ಮಾಡಿಕೊಂಡು ಏನೇನು ಕಾಯಿಲೆ ಇದೆ ಅಂತ ಹೇಳಿ ನೋಡಿಕೊಂಡು ಸ್ವಲ್ಪ ಮೆಡಿಕೇಶನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ ಅನಿಸುತ್ತೆ ಈ ಥರ ಎಲ್ಲ ಮ್ಯಾಟರ್ ಕೇಳಿದಾಗ. ಬಟ್ ಏನು ಮಾಡ್ತೀವಿ, ತುಂಬಾ ನೆಗ್ಲೆಕ್ಟ್ ಮಾಡ್ತೀವಿ ಸಮ್ಟೈಮ್ಸು. ಹೆಲ್ದಿ ಆಗಿದ್ದೀವಿ ಬಿಡು, ನಮಗೇನು ಮಾಡ್ಕೊಳ್ಳೋದಕ್ಕೆ ಎನರ್ಜಿ ಚೆನ್ನಾಗಿದೆ, ಚೆನ್ನಾಗಿ ತಿಂತಾ ಇದ್ದೀವಿ, ಚೆನ್ನಾಗಿ ಡೈಜೆಸ್ಟ್ ಆಗ್ತಾ ಇದ್ದೀವಿ, ಚೆನ್ನಾಗಿ ಓಡಾಡ್ಕೊಂಡಿದ್ದೀವಿ ಅಂದ ತಕ್ಷಣ ನಾವು ಆರೋಗ್ಯವಾಗಿದ್ದೀವಿ ಅಂತ ಹೇಳಿ ಅನ್ಕೊತೀವಿ. ಬಟ್ ಇವಾಗಿನ ಸಿಚುವೇಶನ್ ನಿಜವಾಗ್ಲೂ ಹಾಗಿಲ್ಲ. ನಾವು ಒಂದು ಬಾಡಿ ಚೆಕಪ್, ಎಂಟೈರ್ ಬಾಡಿ ಚೆಕಪ್ ಮಾಡಿಸ್ದಾಗ್ಲೇ ನಮ್ಮ ಒಂದು ಬಾಡಿ ಒಳಗಡೆ ಏನೇನೆಲ್ಲ ಪ್ರಾಬ್ಲಮ್ ಇದೆ, ಹೆಲ್ದಿ ಆಗಿದ್ದೀವೋ ಅನ್ಹೆಲ್ದಿ ಆಗಿದ್ದೀವೋ ಅಂತ ಹೇಳಿ ಆವಾಗಲೇ ಗೊತ್ತಾಗೋದು ಆ್ಯಕ್ಚುಲಿ. ಬಟ್ ನೋಡ್ತಿರಲ್ವಾ ಇವಾಗ ಅವ್ರಿಗೇನೋ ಸ್ವಲ್ಪ ಮೂಗಲ್ಲಿ ಬ್ಲಡ್ ಬಂತು ಅಂತ ಹೇಳಿ ಅವರು ಹೋಗಿರೋದು ಚೆಕಪ್ಪಿಗೆ. ಸೊ ಆವಾಗಲೇ ಅವರಿಗೆ ಕ್ಯಾನ್ಸರ್ ಅಂತ ಹೇಳಿ ಗೊತ್ತಾಗಿರೋದು. ನಿಜವಾಗ್ಲೂ ಇವೆಲ್ಲ ಒಂಥರ ಶಾಕಿಂಗ್ ನ್ಯೂಸ್ಗಳು, ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ. ಲೈಫಲ್ಲಿ ಚೆನ್ನಾಗಿ ಏನೋ ಒಂದು ಲೀಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಸಡನ್ನಾಗಿ ಏನೋ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳಿಂದ ಈ ಥರ ದೊಡ್ಡ ಕಾಯಿಲೆ ಇದೆ ಅಂತ ಗೊತ್ತಾದಾಗ ಹೆಂಗಾಗತ್ತೆ ಅಂದರೆ ನಿಜವಾಗ್ಲೂ ಆ ಒಂದು ಸಿಚುವೇಶನ್ನ ಫೇಸ್ ಮಾಡಿದವರಿಗೆ ಗೊತ್ತು ಅಂತ ಅನಿಸುತ್ತೆ. ಟಚ್ ವುಡ್ ಆ ಥರ ಒಂದು ಸಿಚುವೇಶನ್ ಯಾರ ಜೀವನದಲ್ಲೂ ಕೂಡ ಬರದೇ ಇರಲಿ ಅಂತ ಕೇಳ್ಕೊತೀನಿ. ಸೊ ಏನೇ ಇದ್ರೂ ಕೂಡ ಹೆಲ್ತ್ನ ನೆಗ್ಲೆಕ್ಟ್ ಮಾಡಬೇಡಿ. ಜೀವ ಅನ್ನೋದು ತುಂಬಾ ಒಂದು ಪ್ರೀಷಿಯಸ್ ಅಂತ ಅನಿಸುತ್ತೆ. ಮುಂಚೆ ಎಲ್ಲ ನಮಗೆ ಮೈಂಡ್ ಮೆಚುರಿಟಿ ಆಗದೆ ಇರೋವಾಗ ಗೊತ್ತಾಗ್ತಿರ್ಲಿಲ್ಲ, ಯಾರ ಬೆಲೆನೂ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಸ್ವಲ್ಪ ನಮಗೆ ಬರ್ತಾ ಬರ್ತಾ ಜೀವನದಲ್ಲಿ ನಾವು ಏಜ್ ಆಗ್ತಾ ಆಗ್ತಾ ಮದುವೆ ಆಗಿ ಸಿಚುವೇಶನ್ ಮಕ್ಕಳಾಗಿ ಒಂದು ಸಿಚುವೇಶನ್ನ ದಾಟಿಕೊಂಡು ಬಂದಮೇಲೆ ಸೊ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ ಲೈಫಲ್ಲಿ ಜೀವನ ಎಷ್ಟು ಇಂಪಾರ್ಟೆಂಟು, ಮತ್ತು ನಮ್ಮ ಜೊತೆಗಿರೋರು ಗಂಡ ಮಕ್ಕಳು ಅತ್ತೆ ಮಾವ ಅಪ್ಪ ಅಮ್ಮ ಇವರೆಲ್ಲ ಎಷ್ಟು ಇಂಪಾರ್ಟೆಂಟು, ಒಬ್ಬರ ಜೀವನೂ ಕೂಡ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅವರಿದ್ದಾಗ ನಮಗೆ ಅವ್ರ ಬೆಲೆ ಗೊತ್ತಾಗಲ್ಲ, ನಿಜವಾಗ್ಲೂ ಹೇಳ್ತೀನಿ. ತುಂಬ ಸತಿ ನಾನು ಅಂದ್ಕೊಂಡಿದ್ದೀನಿ, ಎಷ್ಟೋ ಸಲ ನಾವು ಜಗಳ ಆಡ್ತೀವಿ, ಎಷ್ಟೋ ಸತಿ ಕೋಪ ಮಾಡ್ಕೊತೀವಿ, ಮಾತು ಬಿಡ್ತೀವಿ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ ಲೈಫಲ್ಲಿ. ಬಟ್ ಅವ್ರು ಇಲ್ಲದೆ ಇರುವಾಗ ಆ ಒಂದು ಸಿಚುವೇಶನ್ನ ಫೇಸ್ ಮಾಡೋದಿದೆಯಲ್ಲ ನಿಜವಾಗ್ಲೂ ತುಂಬ ಕಷ್ಟ. ಬಟ್ ಅದು ಫೀಲ್ ಮಾಡ್ಕೊಂಡು ಅವರಿಗೆ ಗೊತ್ತು. ಸ್ವಾತಿಗೆ ಮತ್ತು ಅವ್ರ ಮನೆಯವರೆಲ್ಲರಿಗೂ ಕೂಡ ಧೈರ್ಯ ಕೊಡಲಿ ದೇವರು ಈ ಒಂದು ಸಿಚುವೇಶನ್ನ ಫೇಸ್ ಮಾಡೋದಕ್ಕೆ, ಮತ್ತು ಆಂಟಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀನಿ. ಸೊ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಜೀವ ಆಗಲಿ ಜೀವನನಾಗಲಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಪ್ರತಿ ಕ್ಷಣನೂ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಇವಾಗಿನ ಒಂದು ಲೈಫಲ್ಲಿ ಹೇಗಾಗಿದೆ ಅಂತ ಅಂದರೆ, ಇವತ್ತು ಇರ್ತೀವಿ ನಾಳೆ ಇರ್ತೀವೋ ಇಲ್ವೋ ಅನ್ನೋದು ನಿಜವಾಗ್ಲೂ ನಮಗೆ ಗೊತ್ತಿಲ್ಲ. ರಾತ್ರಿ ಮಲ್ಕೊಂಡಿರ್ತೀವಿ, ಬೆಳಿಗ್ಗೆ ಹೇಳ್ತೀವೋ ಇಲ್ಲೋ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಹೀಗೆ ಕೂತ್ಕೊಂಡಿರೋರೇ ಹೋಗ್ತಿದ್ದಾರೆ. ಸೊ ನಿಜವಾಗ್ಲೂ ಪ್ರತಿ ಕ್ಷಣನೂ ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನೇನು ಅಷ್ಟು ಹೇಳ್ಕೊಳ್ಳೋ ಅಷ್ಟೇನು ನಾನು ಕೂಡ ದೊಡ್ಡವಳಲ್ಲ. ಬಟ್ ಆದ್ರೂ ಕೂಡ ನಾನು ಎಷ್ಟು ಇವಾಗ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆಗೆ ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಇದೊಂದು ರೈಟ್ ಟೈಮ್ ಅಂತ ಅನ್ನಿಸ್ತು. ಸೊ ಹಂಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಮತ್ತು ನಿಮ್ಮ ಹೆಲ್ತನ್ನು ಕೂಡ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಆದಷ್ಟು ನಿಮ್ಮ ಒಂದು ಹೆಲ್ತ್ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೀನಿ. ಸೊ ಇಷ್ಟೇ ಹೇಳ್ತಾ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬಾಯ್.